ಇವತ್ತು ನಮಗೆ ಗೊತ್ತಿರುವಂಥದ್ದೇನು, ಎಂ ರುದ್ರೇಶ್ ಅವರಿಂದ ನೈಸ್ ರೋಡ್ ರುದ್ರೇಶ್ ಆಗಿದ್ದಾರೆ. ಇದನ್ನ ಬಿಟ್ಟು ಜನಗಳಿಗೆ ಏನೆಲ್ಲ ಹೇಳುವಂತಹ ಪ್ರಯತ್ನ ಮಾಡ್ತಾರೆ? ನಾವು ಮೂಲತಃ ರೈತ ಕುಟುಂಬ. ನಮ್ಮ ತಂದೆ ಕಂಡಕ್ಟರ್, ನಮ್ಮ ತಂದೆ ನಮ್ಮ ತಾತ ಜಮೀನ್ದಾರ. ಹಾಗಾಗಿ ನಾವು ಇಲ್ಲಿ ಏನು ಸೋಂಪುರ ಸುತ್ತಮುತ್ತ ಇದೆ ಇದೆಲ್ಲ ಜಮೀನಿನಲ್ಲಿ ನಾವು ವ್ಯವಸಾಯ ಮಾಡ್ಕೊಂಡಿದ್ದೇವೆ. ಕಳೆದ 2003ರಲ್ಲಿ ಎರಡರಿಂದ ಪ್ರಾರಂಭ ಆಯಿತು. ಎಸ್ ಎಂ ಕೃಷ್ಣ ಅವರ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬನಶಂಕರಿ 6ನೇ ಅಂತ ಪ್ರಾರಂಭ ಆಯಿತು. ಜೊತೆಗೆ ನೈಸ್ ರಸ್ತೆ BMICP ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಜಮೀನುಗಳು BDAಗೂ ಭೂ ಸ್ವಾಧೀನ ಆಯಿತು. ಜೊತೆಗೆ ನೈಸ್ಗೆ ಅಂದರೆ BMICPಗೂ ಭೂ ಸ್ವಾಧೀನ ಆಯಿತು. ಅಲ್ಲಿಂದ ನನ್ನ ಬದುಕು ಪ್ರಾರಂಭ. ಇದು ಒಂದು ಟರ್ನಿಂಗ್ ಪಾಯಿಂಟೇ ಅಂತ ನಾವು ಅಂದ್ಕೊಬೇಕು. ಜೊತೆಗೆ ಏನು ಅಂದರೆ ನಾವು 1990ರಲ್ಲಿ ನನ್ನ ಕಾಲೇಜ್ ಇದ್ದಿದ್ದು. ಅಲ್ಲಿ 90-91ರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಸೆಳೆತ. ನಮ್ಮ ರಾಜಕೀಯ ಗುರುಗಳು ಅಂತಂದರೆ ರಾಮಚಂದ್ರ ಗೌಡರು ಮತ್ತು ಯಡಿಯೂರಪ್ಪ.